ಮುಂದಿನ ಸುದ್ದಿ ನೋಡೋಣ. ಅನನ್ಯ ಭಟ್ ಮಿಸ್ಸಿಂಗ್ ಬಗ್ಗೆ ಸುಜಾತ ಭಟ್ ಮಾಡ್ತಾ ಇರೋ ಆರೋಪಗಳೆಲ್ಲ ಸುಳ್ಳು ಅಂತ, ಸತ್ಯ ಅಂತ ಕೆಲವರು, ಸುಳ್ಳು ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಸುಜಾತ ಭಟ್ ತನ್ನ ಮಗಳ ಫೋಟೋ ಇದು ಅಂತ ಒಂದು ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಸವಾಲುಗಳನ್ನು ಹಾಕಿದ್ದಾರೆ. ಅದನ್ನ ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ. ಇವಳೇ ನೋಡಿ ಅನನ್ಯ ಭಟ್, ವಾಪಸ್ ತಂದು ಕೊಡಿ. ಮಗಳ ಫೋಟೋ ರಿವೀಲ್ ಮಾಡಿದ ಸುಜಾತ ಭಟ್. ಧರ್ಮಸ್ಥಳ ಅರಣ್ಯದಲ್ಲಿ ಹೆಣಗಳನ್ನ ಹೂತಿಡಲಾಗಿದೆ ಅನ್ನೋ ಆರೋಪದ ಬೆನ್ನಲ್ಲೇ 2003ರ ಅನನ್ಯ ಭಟ್ ಎಂಬಾಕೆಯ ಮಿಸ್ಸಿಂಗ್ ಆರೋಪ ಪ್ರಕರಣವು ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ. ನೇತ್ರಾವತಿ ನದಿ ತೀರದ ಮಿಸ್ಸಿಂಗ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನನ್ಯ ಭಟ್ ಎಂಬಾಕೆ ಇಲ್ಲ, ಆರೋಪಗಳೇ ಸುಳ್ಳು ಎಂದವರಿಗೆ ಅನನ್ಯ ಭಟ್ ತಾಯಿ ಸುಜಾತ ಭಟ್ ತಿರುಗೇಟು ಕೊಟ್ಟಿದ್ದಾರೆ. ಮಗಳ ಫೋಟೋ ರಿವೀಲ್ ಮಾಡಿದ್ದಾರೆ. ಕೊನೆಗೂ ಅನನ್ಯ ಭಟ್ ಫೋಟೋ ರಿವೀಲ್. ಸುಜಾತ ಭಟ್ ಅನ್ನೋರು ಮಾಡ್ತಿರುವ ಆರೋಪಗಳೆಲ್ಲ ಸುಳ್ಳು, ಅನನ್ಯ ಭಟ್ ಅನ್ನೋರೇ ಇಲ್ಲ, ಎಲ್ಲ ಕಟ್ಟುಕತೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿತ್ತು. ಇದರ ಬೆನ್ನಲ್ಲೇ ತಾಯಿ ಸುಜಾತ ಭಟ್ ತನ್ನ ಮಗಳ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಫೋಟೋ ಕೊಟ್ರೆ ಮಗಳನ್ನ ವಾಪಸ್ ಕೊಡ್ತೀರಾ? ಅದನ್ನ ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ. ತನ್ನ ವಕೀಲ ಮಂಜುನಾಥ್ ಸಮ್ಮುಖದಲ್ಲಿ ಫೋಟೋ ರಿಲೀಸ್ ಮಾಡಿದ್ದು, ಫೋಟೋ ಕೊಟ್ರೆ ಮಗಳನ್ನ ವಾಪಸ್ ಕೊಡ್ತೀರಾ, ಈಗ ತಂದುಕೊಡಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿತ್ತು. ಸುಜಾತ ಭಟ್ ದೂರಿನ ಹೇಳಿಕೆಗಳಲ್ಲಿ ಹಲವು ಅನುಮಾನಗಳು ಮೂಡಿತ್ತು. ತನ್ನ ಮಗಳ ದಾಖಲೆಗಳು ಮನೆ ಸುಟ್ಟ ಕಾರಣ ಲಭ್ಯವಿಲ್ಲ ಎಂದಿದ್ರು. ನೀಡಿದ್ದ ದೂರು ಹಾಗೂ ಕೇಳಿಬಂದ ಆರೋಪಗಳಿಗೆ ಇದೀಗ ಸುಜಾತ ಭಟ್ ಉತ್ತರಿಸುವ ಪ್ರಯತ್ನ ಮಾಡಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮುಂದಿನ ಸುದ್ದಿ ನೋಡೋಣ. ಅನನ್ಯ ಭಟ್ ಮಿಸ್ಸಿಂಗ್ ಬಗ್ಗೆ ಸುಜಾತ ಭಟ್ ಮಾಡ್ತಾ ಇರೋ ಆರೋಪಗಳೆಲ್ಲ ಸುಳ್ಳು ಅಂತ, ಸತ್ಯ ಅಂತ ಕೆಲವರು, ಸುಳ್ಳು ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಸುಜಾತ ಭಟ್ ತನ್ನ ಮಗಳ ಫೋಟೋ ಇದು ಅಂತ ಒಂದು ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಸವಾಲುಗಳನ್ನು ಹಾಕಿದ್ದಾರೆ. ಅದನ್ನ ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ. ಇವಳೇ ನೋಡಿ ಅನನ್ಯ ಭಟ್, ವಾಪಸ್ ತಂದು ಕೊಡಿ. ಮಗಳ ಫೋಟೋ ರಿವೀಲ್ ಮಾಡಿದ ಸುಜಾತ ಭಟ್. ಧರ್ಮಸ್ಥಳ ಅರಣ್ಯದಲ್ಲಿ ಹೆಣಗಳನ್ನ ಹೂತಿಡಲಾಗಿದೆ ಅನ್ನೋ ಆರೋಪದ ಬೆನ್ನಲ್ಲೇ 2003ರ ಅನನ್ಯ ಭಟ್ ಎಂಬಾಕೆಯ ಮಿಸ್ಸಿಂಗ್ ಆರೋಪ ಪ್ರಕರಣವು ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ. ನೇತ್ರಾವತಿ ನದಿ ತೀರದ ಮಿಸ್ಸಿಂಗ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನನ್ಯ ಭಟ್ ಎಂಬಾಕೆ ಇಲ್ಲ, ಆರೋಪಗಳೇ ಸುಳ್ಳು ಎಂದವರಿಗೆ ಅನನ್ಯ ಭಟ್ ತಾಯಿ ಸುಜಾತ ಭಟ್ ತಿರುಗೇಟು ಕೊಟ್ಟಿದ್ದಾರೆ. ಮಗಳ ಫೋಟೋ ರಿವೀಲ್ ಮಾಡಿದ್ದಾರೆ. ಕೊನೆಗೂ ಅನನ್ಯ ಭಟ್ ಫೋಟೋ ರಿವೀಲ್. ಸುಜಾತ ಭಟ್ ಅನ್ನೋರು ಮಾಡ್ತಿರುವ ಆರೋಪಗಳೆಲ್ಲ ಸುಳ್ಳು, ಅನನ್ಯ ಭಟ್ ಅನ್ನೋರೇ ಇಲ್ಲ, ಎಲ್ಲ ಕಟ್ಟುಕತೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿತ್ತು. ಇದರ ಬೆನ್ನಲ್ಲೇ ತಾಯಿ ಸುಜಾತ ಭಟ್ ತನ್ನ ಮಗಳ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಫೋಟೋ ಕೊಟ್ರೆ ಮಗಳನ್ನ ವಾಪಸ್ ಕೊಡ್ತೀರಾ? ಅದನ್ನ ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ. ತನ್ನ ವಕೀಲ ಮಂಜುನಾಥ್ ಸಮ್ಮುಖದಲ್ಲಿ ಫೋಟೋ ರಿಲೀಸ್ ಮಾಡಿದ್ದು, ಫೋಟೋ ಕೊಟ್ರೆ ಮಗಳನ್ನ ವಾಪಸ್ ಕೊಡ್ತೀರಾ, ಈಗ ತಂದುಕೊಡಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿತ್ತು. ಸುಜಾತ ಭಟ್ ದೂರಿನ ಹೇಳಿಕೆಗಳಲ್ಲಿ ಹಲವು ಅನುಮಾನಗಳು ಮೂಡಿತ್ತು. ತನ್ನ ಮಗಳ ದಾಖಲೆಗಳು ಮನೆ ಸುಟ್ಟ ಕಾರಣ ಲಭ್ಯವಿಲ್ಲ ಎಂದಿದ್ರು. ನೀಡಿದ್ದ ದೂರು ಹಾಗೂ ಕೇಳಿಬಂದ ಆರೋಪಗಳಿಗೆ ಇದೀಗ ಸುಜಾತ ಭಟ್ ಉತ್ತರಿಸುವ ಪ್ರಯತ್ನ ಮಾಡಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಮುಂದಿನ ಸುದ್ದಿ ನೋಡೋಣ. ಅನನ್ಯ ಭಟ್ ಮಿಸ್ಸಿಂಗ್ ಬಗ್ಗೆ ಸುಜಾತ ಭಟ್ ಮಾಡ್ತಾ ಇರೋ ಆರೋಪಗಳೆಲ್ಲ ಸುಳ್ಳು ಅಂತ, ಸತ್ಯ ಅಂತ ಕೆಲವರು, ಸುಳ್ಳು ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಸುಜಾತ ಭಟ್ ತನ್ನ ಮಗಳ ಫೋಟೋ ಇದು ಅಂತ ಒಂದು ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಸವಾಲ್ಗಳನ್ನ ಹಾಕಿದ್ದಾರೆ. ಅದನ್ನ ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ. ಇವಳೇ ನೋಡಿ ಅನನ್ಯ ಭಟ್, ವಾಪಸ್ ತಂದ್ಕೊಡಿ. ಮಗಳ ಫೋಟೋ ರಿವೀಲ್ ಮಾಡಿದ ಸುಜಾತ ಭಟ್. ಧರ್ಮಸ್ಥಳ ಅರಣ್ಯದಲ್ಲಿ ಹೆಣಗಳನ್ನ ಹೂತಿಡಲಾಗಿದೆ ಅನ್ನೋ ಆರೋಪದ ಬೆನ್ನಲ್ಲೇ 2003ರ ಅನನ್ಯ ಭಟ್ ಎಂಬಾಕೆಯ ಮಿಸ್ಸಿಂಗ್ ಆರೋಪ ಪ್ರಕರಣವು ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ. ನೇತ್ರಾವತಿ ನದಿ ತೀರದ ಮಿಸ್ಸಿಂಗ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನನ್ಯ ಭಟ್ ಎಂಬಾಕೆ ಇಲ್ಲ, ಆರೋಪಗಳೇ ಸುಳ್ಳು ಎಂದವರಿಗೆ ಅನನ್ಯ ಭಟ್ ತಾಯಿ ಸುಜಾತ ಭಟ್ ತಿರುಗೇಟು ಕೊಟ್ಟಿದ್ದಾರೆ. ಮಗಳ ಫೋಟೋ ರಿವೀಲ್ ಮಾಡಿದ್ದಾರೆ. ಕೊನೆಗೂ ಅನನ್ಯ ಭಟ್ ಫೋಟೋ ರಿವೀಲ್. ಸುಜಾತ ಭಟ್ ಅನ್ನೋರು ಮಾಡ್ತಿರುವ ಆರೋಪಗಳೆಲ್ಲ ಸುಳ್ಳು, ಅನನ್ಯ ಭಟ್ ಅನ್ನೋರೇ ಇಲ್ಲ, ಎಲ್ಲ ಕಟ್ಟುಕತೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿತ್ತು. ಇದರ ಬೆನ್ನಲ್ಲೇ ತಾಯಿ ಸುಜಾತ ಭಟ್ ತನ್ನ ಮಗಳ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಫೋಟೋ ಕೊಟ್ರೆ ಮಗಳನ್ನ ವಾಪಸ್ ಕೊಡ್ತೀರಾ? ಅದನ್ನ ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ. ನನ್ನ ವಕೀಲ ಮಂಜುನಾಥ್ ಸಮ್ಮುಖದಲ್ಲಿ ಫೋಟೋ ರಿಲೀಸ್ ಮಾಡಿದ್ದು, ಫೋಟೋ ಕೊಟ್ರೆ ಮಗಳನ್ನ ವಾಪಸ್ ಕೊಡ್ತೀರಾ, ಈಗ ತಂದುಕೊಡಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿತ್ತು. ಸುಜಾತ ಭಟ್ ದೂರಿನ ಹೇಳಿಕೆಗಳಲ್ಲಿ ಹಲವು ಅನುಮಾನಗಳು ಮೂಡಿತ್ತು. ತನ್ನ ಮಗಳ ದಾಖಲೆಗಳು ಮನೆ ಸುಟ್ಟ ಕಾರಣ ಲಭ್ಯವಿಲ್ಲ ಎಂದಿದ್ರು. ನೀಡಿದ್ದ ದೂರು ಹಾಗೂ ಕೇಳಿಬಂದ ಆರೋಪಗಳಿಗೆ ಇದೀಗ ಸುಜಾತ ಭಟ್ ಉತ್ತರಿಸುವ ಪ್ರಯತ್ನ ಮಾಡಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮುಂದಿನ ಸುದ್ದಿ ನೋಡೋಣ. ಅನನ್ಯ ಭಟ್ ಮಿಸ್ಸಿಂಗ್ ಬಗ್ಗೆ ಸುಜಾತ ಭಟ್ ಮಾಡ್ತಾ ಇರೋ ಆರೋಪಗಳೆಲ್ಲ ಸುಳ್ಳು ಅಂತ, ಸತ್ಯ ಅಂತ ಕೆಲವರು, ಸುಳ್ಳು ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಸುಜಾತ ಭಟ್ ತನ್ನ ಮಗಳ ಫೋಟೋ ಇದು ಅಂತ ಒಂದು ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಸವಾಲ್ಗಳನ್ನ ಹಾಕಿದ್ದಾರೆ. ಅದನ್ನ ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ. ಇವಳೇ ನೋಡಿ ಅನನ್ಯ ಭಟ್, ವಾಪಸ್ ತಂದ್ಕೊಡಿ. ಮಗಳ ಫೋಟೋ ರಿವೀಲ್ ಮಾಡಿದ ಸುಜಾತ ಭಟ್. ಧರ್ಮಸ್ಥಳ ಅರಣ್ಯದಲ್ಲಿ ಹೆಣಗಳನ್ನ ಹೂತಿಡಲಾಗಿದೆ ಅನ್ನೋ ಆರೋಪದ ಬೆನ್ನಲ್ಲೇ 2003ರ ಅನನ್ಯ ಭಟ್ ಎಂಬಾಕೆಯ ಮಿಸ್ಸಿಂಗ್ ಆರೋಪ ಪ್ರಕರಣವು ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ. ನೇತ್ರಾವತಿ ನದಿ ತೀರದ ಮಿಸ್ಸಿಂಗ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನನ್ಯ ಭಟ್ ಎಂಬಾಕೆ ಇಲ್ಲ, ಆರೋಪಗಳೇ ಸುಳ್ಳು ಎಂದವರಿಗೆ ಅನನ್ಯ ಭಟ್ ತಾಯಿ ಸುಜಾತ ಭಟ್ ತಿರುಗೇಟು ಕೊಟ್ಟಿದ್ದಾರೆ. ಮಗಳ ಫೋಟೋ ರಿವೀಲ್ ಮಾಡಿದ್ದಾರೆ. ಕೊನೆಗೂ ಅನನ್ಯ ಭಟ್ ಫೋಟೋ ರಿವೀಲ್. ಸುಜಾತ ಭಟ್ ಅನ್ನೋರು ಮಾಡ್ತಿರುವ ಆರೋಪಗಳೆಲ್ಲ ಸುಳ್ಳು, ಅನನ್ಯ ಭಟ್ ಅನ್ನೋರೇ ಇಲ್ಲ, ಎಲ್ಲ ಕಟ್ಟುಕತೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿತ್ತು. ಇದರ ಬೆನ್ನಲ್ಲೇ ತಾಯಿ ಸುಜಾತ ಭಟ್ ತನ್ನ ಮಗಳ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಫೋಟೋ ಕೊಟ್ರೆ ಮಗಳನ್ನ ವಾಪಸ್ ಕೊಡ್ತೀರಾ? ಅದನ್ನ ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ. ನನ್ನ ವಕೀಲ ಮಂಜುನಾಥ್ ಸಮ್ಮುಖದಲ್ಲಿ ಫೋಟೋ ರಿಲೀಸ್ ಮಾಡಿದ್ದು, ಫೋಟೋ ಕೊಟ್ರೆ ಮಗಳನ್ನ ವಾಪಸ್ ಕೊಡ್ತೀರಾ, ಈಗ ತಂದುಕೊಡಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿತ್ತು. ಸುಜಾತ ಭಟ್ ದೂರಿನ ಹೇಳಿಕೆಗಳಲ್ಲಿ ಹಲವು ಅನುಮಾನಗಳು ಮೂಡಿತ್ತು. ತನ್ನ ಮಗಳ ದಾಖಲೆಗಳು ಮನೆ ಸುಟ್ಟ ಕಾರಣ ಲಭ್ಯವಿಲ್ಲ ಎಂದಿದ್ರು. ನೀಡಿದ್ದ ದೂರು ಹಾಗೂ ಕೇಳಿಬಂದ ಆರೋಪಗಳಿಗೆ ಇದೀಗ ಸುಜಾತ ಭಟ್ ಉತ್ತರಿಸುವ ಪ್ರಯತ್ನ ಮಾಡಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.